ಪಾಕ್ ಮೇಲೆ ವಾಯು ನೆಲೆಯ ದಾಳಿ ಹಿನ್ನೆಲೆಯಲ್ಲಿ ಸಂಜೆ ಸಭೆಯನ್ನ ಕರೆದಿದ್ದಾರೆ ಸುಷ್ಮಾ ಸ್ವರಾಜ್ ಅವರು. ಈಗಾಗಲೇ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಸಂಜೆ ತುರ್ತು ಸಭೆಯನ್ನ ಕೂಡ ಕರೆದಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಸರ್ವ ಪಕ್ಷಗಳ ಸಭೆಯನ್ನ ಕರೆದಿದ್ದು, ಸರ್ವ ಪಕ್ಷಗಳ ಸಭೆಯಲ್ಲಿ ಎಲ್ಲಾ ವಿಷಯಗಳು ಕೂಡ ಚರ್ಚೆಗೆ ಬರಲಿದೆ. ವಿದೇಶಾಂಗ ಇಲಾಖೆಯ ಕಚೇರಿಯಲ್ಲೇ ಸಭೆಯನ್ನ ಕರೆಯಲಾಗಿದೆ. ಪುಲ್ವಾಮಾ ದಾಳಿಗೆ ಈಗಾಗಲೇ ಭಾರತ ಪ್ರತೀಕಾರವನ್ನ ತೀರಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಸರ್ವ ಪಕ್ಷಗಳ ಸಭೆಯನ್ನ ಇವತ್ತು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಕರೆದಿದ್ದಾರೆ. ನಾವು ಗಮನಿಸ್ತಾ ಇದ್ವಿ, ಯಾವಾಗ ಪುಲ್ವಾಮಾ ಅಟ್ಯಾಕ್ ಆಯ್ತೋ ಆ ಸಂದರ್ಭದಲ್ಲೂ ಕೂಡ ನೆಕ್ಸ್ಟ್ ಡೇನೇ ಸರ್ವ ಪಕ್ಷಗಳ ಸಭೆಯನ್ನ ಕೂಡ ಕರೆಯಲಾಯಿತು. ಅಲ್ಲಿ ಇದೇ ವಿಚಾರವನ್ನ ಚರ್ಚೆ ಮಾಡಲಾಗಿತ್ತು. ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ, ಒಂದು ರೀತಿಯಲ್ಲಿ ಯಾವಾಗ್ಲೂ ಕೂಡ ಭಾರತ ಈಗಾಗಲೇ ಶಸ್ತ್ರಾಸ್ತ್ರಗಳ ವಿಚಾರದಲ್ಲೂ ಕೂಡ ತುಂಬಾ ಮುಂದಿದೆ. ಇಸ್ರೇಲ್ ನಲ್ಲಿ ಯಾವ ರೀತಿ ಎಕ್ಸಿಕ್ಯೂಷನ್ ಆಗುತ್ತೋ ಅದೇ ರೀತಿಯ ಎಕ್ಸಿಕ್ಯೂಷನ್ ಈಗ ಭಾರತದಿಂದಲೂ ಕೂಡ ನಡೀತಾ ಇದೆ. ಹಾಗಾಗಿ ನಮ್ಮ ಸೇನೆ ಯಾವಾಗ್ಲೂ ಕೂಡ ಎಲ್ಲಾ ರೀತಿಯಲ್ಲೂ ಸಿದ್ಧವಾಗಿದೆ ಅನ್ನುವಂತಹ ಒಂದು ಇತಿಹಾಸವನ್ನ, ಒಂದು ಹಿನ್ನೆಲೆಯನ್ನ ಈಗ ಇಡೀ ಒಂದು ವಿಶ್ವಕ್ಕೆ ತೋರಿಸಿಕೊಟ್ಟಿದೆ ನಮ್ಮ ದೇಶ. This is a routine course. See, ಇದು ಟೆರರಿಸ್ಟ್ ಮೇಲೆ ಮತ್ತು ಬಾರ್ಡರ್ನಲ್ಲಿ ಕ್ರಾಸ್ ಫೈರಿಂಗು ಮಾಡಿಸ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಎಲ್ಲ ಸರ್ಕಾರಗಳು ಕೂಡ ಮಾಡ್ಕೊತ ಬಂದಿವೆ. ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಸುಮಾರು 6 ಸಾರಿ ಇದೇ ರೀತಿಯಾಗಿ ದಾಳಿ ಆಗಿವೆ. ಈಗೂ ಅದನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ರಕ್ಷಣೆಗಾಗಿ ಏನ್ ಮಾಡಬೇಕು ಅದನ್ನ ನಮ್ಮ ಸೈನಿಕರು ಮಾಡಬೇಕು. ಮತ್ತು ನಮ್ಮ ಸೈನಿಕರು ದೇಶದ ಹಿತದೃಷ್ಟಿಯಿಂದ ಮತ್ತು ನಮ್ಮ ಸರಹದ್ದನ್ನ ಕಾಪಾಡೋಕ್ಕೆ ಏನು ಕ್ರಮ ತೆಗೆದಾರೋ ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದೇವೆ, ಈಗೂ ವ್ಯಕ್ತಪಡಿಸ್ತೇವೆ. ಇದೇನು ಸರ್ಕಾರ ಕ್ರಮ ತಗೊಳ್ತಕ್ಕಂಥದ್ದಲ್ಲ, ಇದು ಆರ್ಮಿ ತನ್ನ ನಿರ್ಣಯವನ್ನ ಆವಾಗ ತೆಗೆದುಕೊಳ್ತಾರೆ ಮತ್ತು ಅವ್ರು ತೆಗೆದುಕೊಂಡಂತ ನಿರ್ಣಯಗಳಿಗೆ ಇಡೀ ದೇಶ ಬೆಂಬಲಿಸಬೇಕು. ಮತ್ತು ನಾವು ಇಡೀ ದೇಶದ ಜನ ಒಂದಾಗಿ ಸೈನಿಕರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು, ಬಲ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಅದೆಲ್ಲ